ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಧಾರವಾಡದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ 12 ವರ್ಷದ ಮಗನ ಮೇಲೆ ಹೆತ್ತ ತಾಯಿ ಕ್ರೂರವಾಗಿ ಹಲ್ಲೆ ನಡೆಸಿದ ದುರ್ಘಟನೆ ನಗರದಲ್ಲಿ ನಡೆದಿದೆ. ನಗರದ NTTF ಪ್ರದೇಶದ ಬಳಿ ಈ ಘಟನೆ ನಡೆದಿದ್ದು, ಲಕ್ಷ್ಮೀ ಜಿನ್ನೂರ ಎಂಬ ಮಹಿಳೆ ತನ್ನ ಮಗ ಪ್ರಥಮ್ ಜಿನ್ನೂರನನ್ನು ಕಬ್ಬಿಣದ ರಾಡ್ನಿಂದ ಮನಸೋಇಚ್ಛೆ ತಿಳಿಸಿದ್ದಾಳೆ ಎಂದು ತಿಳಿದು ಬಂದಿದೆ. ಬಾಲಕನ ಮೇಲೆ ನಡೆದ ಹಲ್ಲೆಯಿಂದ ಆತ ಗಾಯಗೊಂಡಿದ್ದು, ಸ್ಥಳೀಯರು ತಕ್ಷಣವೇ ನೆರವಿಗೆ ಧಾವಿಸಿದ್ದಾರೆ. ಘಟನೆ ಗಮನಿಸಿದಂತಹ ಸ್ಥಳೀಯರು ತಾಯಿ ಲಕ್ಷ್ಮಿ ಅವರನ್ನ ತರಾಟೆಗೆ ತೆಗೆದುಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ರೈತರು ಮಸೂದೆ ನಿಮ್ಗೆ ಮಕ್ಕಳು ಬೇಡ ಅಂತೇಳಿ ನಮ್ಮ ಕಡೆ ಕೊಡ್ಬೇಕು, ರೈತಲ್ಲ ಚೈಲ್ಡ್ ವೆಲ್ಫೇರ್ ಅಲ್ಲಿ ಕೊಡ್ಬೇಕು. ಸ್ವಲ್ಪ ಮಾನ ಮರ ಐತಿ ನಿಮ್ಗೆ, ಹಿಂಗ್ ಮಾಡೋದ್ರಂಗ ಸ್ವಲ್ಪ ಮನ್ಸೂತ ಐತಲ್ಲ. ನೀವು ತಾಯಿ ಇಲ್ಲ, ಜನ್ಮ ಕೂಡ ನೋವಾಗಿತ್ತಿಲ್ಲ, ಹಂಗೆ ಹುಡ್ತಾರ ಮಕ್ಳಿಗೆ. ನಾನು ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿಲ್ಲ ಅಣ್ಣ. ನಂತರ ಗಾಯಗೊಂಡ ಬಾಲಕನನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈ ಘಟನೆ ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.